ನಮಸ್ತೆ ಎಲ್ಲರಿಗೂ. ಬನ್ನಿ ಗಣೇಶ ಏನ್ ಹೇಳ್ತಾರೆ ಕೇಳೋಣ. ಹ ಸಿಂಧೂರ ಬಿಂದು ನಗಲಮ್ಮ ಎಂದು ಎಂದೆಂದು ಇರಲಮ್ಮ ಈ ದಿವ್ಯ ಬಂಧ. ಚೆನ್ನಾಗಿದೆ ಅಲ್ಲ ಹೆಸರು? ಸಿಂಧೂರ. ಸೊ ಎಸ್, ಸೊ ತುಂಬಾ ರೀತಿ ಗೊತ್ತಿಲ್ಲ, ತುಂಬಾ ರೀತಿ ಖುಷಿಯ ಫೀಲಿಂಗ್. ಸೊ ಜೈ ಹಿಂದ್, ಎಲ್ರಿಗೂ ಒಳ್ಳೇದಾಗ್ಲಿ. ಎಸ್, ಡಿವೈನ್ ಸಪೋರ್ಟ್ ಇದೆ ನಿಮ್ಮ ಲೈಫಿಗೆ. ನೀವೇನ್ ಅನ್ಕೊಳ್ತಿರೋ ಅದೆಲ್ಲ ಆಗತ್ತೆ. ಸಂಗೀತ ಕ್ಷೇತ್ರದಲ್ಲಿ ಒಂದು ಹೊಸ ಅಧ್ಯಾಯ ಶುರು ಆಗತ್ತೆ. ಏನೋ ಒಂದು ಹೊಸ ರೀತಿಯ ಬದಲಾವಣೆ ಬರುತ್ತೆ ಸಂಗೀತಕ್ಕೆ ಸಂಬಂಧಪಟ್ಟಂಗೆ ಅನ್ನುವಂಥದ್ದು ಇದೆ. ನಂಗೆ ಗೊತ್ತಿಲ್ಲ ಏನು ಅಂತ, ಬಟ್ ನಿಮ್ಮ ಮಕ್ಕಳನ್ನ ಸಂಗೀತ ಶಾಲೆಗೆ ಸೇರಿಸುವಂತ ಸಾಧ್ಯತೆಗಳು ಕೂಡ ಇದೆ. ಮೃದಂಗ ಅಥವಾ ಡಮರುಗ ಈ ಥರದ ವಿದ್ಯೆಯನ್ನು ಏನೋ ಕಲಿಯುವಂತ ಸಾಧ್ಯತೆ ಇದೆ. ಜೊತೆಗೆ ಆಂಜನೇಯನ ಆಶೀರ್ವಾದ ಇದೆ ನಿಮ್ಮ ಮೇಲೆ ಅನ್ನುವಂಥದ್ದು ಇದೆ. ಅಧಿಕಾರಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಸಮಸ್ಯೆಗಳು ಏನಿತ್ತು ಆ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮ ಲೈಫ್ ನಿಮ್ಮ ಕಂಟ್ರೋಲಿಗೆ ಬರುತ್ತೆ ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ಅಧಿಕಾರ ಅಥವಾ ನಿಮ್ಮ ಬಿಸ್ನೆಸ್ ಅಥವಾ ನಿಮ್ಮ ಕೆರಿಯರ್ ವಿಚಾರಕ್ಕೆ ಏನು ರಕ್ಷೆ ಇತ್ತು ಅದು ನಿಮ್ಮಿಂದ ದೂರ ಆಗ್ತಾ ಇದೆ ಅನ್ನುವಂಥದ್ದು ಇದೆ. ನಿಮ್ಮ ತೋಳುಗಳ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ನಿಮ್ಮನ್ನ ಅಧಿಕಾರದಿಂದ ಇಳಿಸೋದಕ್ಕೆ ಒಂದಷ್ಟು ಅಥವಾ ನಿಮ್ಮ ಕೆಲಸದಿಂದ ನಿಮ್ಮನ್ನ ತೆಗೆಯೋದಕ್ಕೆ ಒಂದಷ್ಟು ಸಮಸ್ಯೆಯನ್ನ ಮಾಡ್ತಾ ಇದ್ದಾರೆ. ಒಂದಷ್ಟು ಜಾಗೃತೆ ಬೇಕು ಅನ್ನುವಂಥದ್ದು ಇದೆ. ಸೊ ಕೆಲವರು ನಿಮ್ಮನ್ನ ಅಥವಾ ನಿಮ್ಮ ಪೋಸ್ಟ್ ನ ದುರುಪಯೋಗ ಪಡಿಸ್ಕೊಳ್ತಾ ಇರಬಹುದು, ಅಥವಾ ನಿಮ್ಮ ಒಂದು ಗೊತ್ತಿಲ್ಲ ಕೆಲಸದ ವಿಚಾರಕ್ಕೆ ಒಂದಷ್ಟು ಸಮಸ್ಯೆಯನ್ನ ಮಾಡ್ತಿದ್ದಾರೆ. ಸೊ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಗಮನನ ಕೊಡಿ. ಪ್ರೊಫೆಷನಲಿಸಮ್ ಅನ್ನ ಮೇಂಟೈನ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ. ಸೊ ಈ ಸಮಸ್ಯೆನ ಬಗೆಹರಿಸ್ಕೊಳ್ಳಿ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಎಸ್ಪೆಷಲಿ ಕೆರಿಯರ್ ವಿಚಾರಕ್ಕೆ ಗಮನನ ಕೊಡಿ. ಸೊ ನಿಮ್ಗಿಂತ ಕೆಳವರ್ಗದಲ್ಲಿರೋರಿಗೆ ನಿಮ್ಮನ್ನ ನೋಡಿದ್ರೆ ಭಯ ಬರಬೇಕು, ಹಾಗಿರಿ ಅಂತ. ಹಾಗಂತ ಅಧಿಕಾರ ದರ್ಪ ತೋರಿಸಿ ಅಂತಲ್ಲ, ಅವರು ನಿಮ್ಮ ಒಳ್ಳೆತನನ ದುರುಪಯೋಗ ಪಡಿಸ್ಕೊಂಡು ನಿಮ್ಮ ವಿರುದ್ಧ ಷಡ್ಯಂತ್ರ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಓದಿನ ಕಡೆ ವಿದ್ಯಾರ್ಥಿಗಳು ಹೆಚ್ಚಿನ ಗಮನನ ಕೊಡ್ಬೇಕು. ಜೊತೆಗೆ ಕಾಗದ ಪತ್ರಗಳನ್ನ ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಲಗ್ನ ಪತ್ರಿಕೆ ಬರ್ಸುವಂಥದ್ದು, ಏನೋ ಒಂದು ನ್ಯೂ ಬಿಗಿನಿಂಗ್ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ ಅನ್ನುವಂಥದ್ದು ಇದೆ. ಇನ್ನೂ ಒಂದು ದೊಡ್ಡ ಮಟ್ಟದ ರಹಸ್ಯಗಳು ದೊರಕುತ್ತೆ ಅನ್ನುವಂಥದ್ದು, ಏನೋ ಒಂದಷ್ಟು ಡಾಕ್ಯುಮೆಂಟ್ಸ್ ಸಿಗುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಎಂಬ್ರೇಸ್ ನಿಮ್ಗೆ ನಿಮ್ ಮನೆಗೆ ಪ್ರೊಟೆಕ್ಷನ್ ಅನ್ನೋದು ಇದೆ ಅನ್ನುವಂಥದ್ದು ಇದೆ. ಹೊಸ ಮನೆಗೆ ಹೋಗೋದಕ್ಕೆ ಕೆಲವ್ರಿಗೆ ಏನೋ ಒಂದು ಹೊಸ ಮನೆಗೆ ಹೋಗ್ತಾ ಇದ್ದೀರಾ, ಸ್ವಂತ ಮನೆ ಇರ್ಬೋದು ಅಥವಾ ಬೇರೆ ಒಂದು ಬದಲಾವಣೆಯನ್ನ ನೀವು ಬಯಸಿ ಬೇರೆ ರೆಂಟ್ ಹೌಸ್ ಅಥವಾ ಲೀಸಿಗೂ ಹೋಗ್ತಾ ಇದ್ರೆ ಸೊ ಆ ಮನೆಗೂ ಕೂಡ ರಕ್ಷೆ ಇದೆ ಅನ್ನುವಂಥದ್ದು ಇದೆ. ನಿಮ್ಮ ಒಂದು ಹೊಸ ವಿದ್ಯೆಗೆ ಕೂಡ ನ್ಯೂ ಬಿಗಿನಿಂಗ್ ಇದೆ, ಆಶೀರ್ವಾದ ಇದೆ, ನೀವು ಮಾಡಬಹುದು ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಹೊಸ ಮನೆ ಕಟ್ಟೋದಕ್ಕೂ ಕೂಡ ನಿಮ್ಗೆ ಕಟ್ಟಬಹುದು ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಯೂನಿವರ್ಸ್ ಕಡೆಯಿಂದ ನಿಮ್ಗೆ ಬ್ಲೆಸ್ಸಿಂಗ್ಸ್ ಇದೆ. ನಿಮ್ಮನ್ನ ಭೇಟಿ ಆಗಕ್ಕೆ ಬರುವಂಥವ್ರು ಸಿಗ್ತಾರೆ ಅನ್ನುವಂಥದ್ದು ಇದೆ. ನಿಮ್ಗೆ ಪಾಪು ಆಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ. ಸೊ ಕ್ರೌನ್ ಚಕ್ರ ಆಕ್ಟಿವೇಟ್ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಪ್ರಯಾಣದ ಬಗ್ಗೆ ನಿಮ್ಗೆ ಏನಾದ್ರೂ ಭಯ ಇದ್ರೆ ಒಂದಷ್ಟು ರಕ್ಷೆ ಹಾಕೊಳ್ಳಿ, ರಕ್ಷೆ ಇದೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಹೊಸ ಮನೆಗೆ ಬ್ಲೆಸ್ಸಿಂಗ್ಸ್ ಕೂಡ ಇದೆ, ನ್ಯೂ ಬಿಗಿನಿಂಗ್ ಇದೆ, ಪ್ರೊಟೆಕ್ಷನ್ ಇದೆ. ಸೊ ತಾಯಿ ಮಕ್ಕಳ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಲೈಫಲ್ಲಿ ಇರುವಂತ ಫೀಮೇಲ್ ಪರ್ಸನ್ಸ್ ಯಾರಿದ್ದಾರೆ ಅವರ ಒಂದು ಆರೋಗ್ಯದ ಕಡೆ ಗಮನನ ಕೊಡೋದ್ರ ಜೊತೆಗೆ ಯಾರೋ ಒಂದಷ್ಟು ಫೀಮೇಲ್ ಪರ್ಸನ್ ಗುಡ್ ಅಡ್ವೈಸ್ ಕೊಡ್ತಾರೆ ನಿಮ್ಗೆ.
ಸಾರಿ, ಅದನ್ನ ತಗೊಂಡು ಮುಂದುವರಿಸಿ ಅನ್ನುವಂಥದ್ದು ಇದೆ. ಜೊತೆಗೆ ನೀರಲ್ಲಿ ಒಂದಷ್ಟು ಸಮಸ್ಯೆಗಳು ಆಗತ್ತೆ ಅನ್ನುವಂಥದ್ದು ಇತ್ತು. ಬಟ್ ನೀರಿನ ಸಮಸ್ಯೆಗಳಿಗೆ ಒಂದಷ್ಟು ರಕ್ಷೆ ಅನ್ನೋದು ಇದೆ, ಹೆದರ್ಕೊಳ್ಳುವಂತ ಅಗತ್ಯ ಇಲ್ಲ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಗೊತ್ತಿಲ್ಲ, ಏನೋ ಒಂದಷ್ಟು ಕಣ್ಣೀರ್ ಹಾಕ್ತೀರಾ, ದುಃಖ ಪಡ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮ ಎಕ್ಸ್ ಕಡೆಯಿಂದ ನಿಮ್ಗೆ ಒಂದಷ್ಟು ಸಮಸ್ಯೆಗಳಾಗಬಹುದು. ಜೊತೆಗೆ ನಿಮ್ಮ ಎಕ್ಸಿಗೆ ದೇವ್ರ ಮೇಲೆ ಬುದ್ಧಿ ಬಂದು, ದೇವ್ರಂತ ಬುದ್ಧಿ ಅವ್ರಿಗೆ ಬಂದು ಅವ್ರು ನಿಮ್ ಜೀವನದಿಂದ ದೂರ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಎಸ್, ಕೆಲವರಿಗೆ ಇಲ್ಲಿ ಏನೋ ಕಣ್ಣಲ್ಲೇ ಪ್ರಾಣ ಪಕ್ಷಿ ಯಾರಿಗೆ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾಕೆ ಹಾಗೆ ಬರ್ತಿದೆ ನನ್ಗಂತೂ ಗೊತ್ತಿಲ್ಲ. ಒಟ್ನಲ್ಲಿ ಕಣ್ಣಿನ ಆರೋಗ್ಯದ ಕಡೆ ಗಮನನ ಕೊಡಿ. ಜೊತೆಗೆ ದೂರ ದೃಷ್ಟಿನ ಇಟ್ಕೊಂಡು, ಮುಂದಾಲೋಚನೆ ಇಟ್ಕೊಂಡು ಇನ್ ಫ್ಯೂಚರಿಗೆ ಏನ್ ಮಾಡ್ಬೇಕು, ಯಾವ ರೀತಿ ಒಂದು ಹೀಲಿಂಗ್ ತಗೊಳ್ಬೇಕು, ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸದ್ಯ ಆದ್ರೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗ್ಬಿಟ್ಟು ಬನ್ನಿ ಅನ್ನುವಂಥದ್ದು ಕೂಡ ಇದೆ. ಯಾರೋ ನಿಮ್ಗೆ ತುಂಬಾ ಆಶೀರ್ವಾದ ಕೊಟ್ಟು ತಮ್ಮ ಲೋಕಕ್ಕೆ ಹೋಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರೋ ನನ್ನ ನೆಕ್ಸ್ಟ್ ಜನರೇಷನ್ ಅಥವಾ ನೆಕ್ಸ್ಟ್ ಲೈಫಲ್ಲಿ ಏನಾಗ್ತೀನಿ ಅಂತ ಕೇಳ್ತಿದ್ದಾರೆ. ಡೆಫಿನೆಟ್ಲಿ ಫೀಮೇಲ್ ಪರ್ಸನ್ ಆಗ್ತೀರಾ ಅನ್ನುವಂಥದ್ದು ಇದೆ. ಹೀಲಿಂಗ್ ಇದೆ. ಸೊ ಹೋಗ್ತೀನಿ ಅಂತ ಹೋದವರು ಸ್ವಲ್ಪ ಯೂಟರ್ನ್ ನೋಡ್ಕೊಂಡು ಬರಬಹುದು, ಅದ್ರ ಬಗ್ಗೆ ಸ್ವಲ್ಪ ಗಮನನ ಕೊಡಿ. ಜೊತೆಗೆ ಗ್ರಹಗತಿಗಳು ನಿಮ್ಮ ವಿರುದ್ಧ ಎಷ್ಟೇ ಇದ್ರೂ ಕೂಡ ನಿಮ್ಗೆ ಒಂದ್ ರೀತಿಯ ಪ್ರೊಟೆಕ್ಷನ್ ಇದೆ ಅನ್ನುವಂಥದ್ದು ಇದೆ. ಬೇಸ್ ಚಕ್ರ, ರೂಟ್ ಚಕ್ರನ ಹೀಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಕೆಲವರು ಒಂದಷ್ಟು ಬಂಧನಗಳನ್ನ ಮಾಡಿದ್ದಾರೆ, ಒಂದಷ್ಟು ನಿಮ್ಮನ್ನ ಫಿಸಿಕಲಿ ಪಡ್ಕೊಳ್ಳುವಂತ ಉದ್ದೇಶಕ್ಕೆ ಒಂದಷ್ಟು ನೆಗೆಟಿವಿಟಿ ಆಗಿರೋ ಹಾಗೆ ಕಾಣಿಸ್ತಾ ಇದೆ. ಸೊ ಅದನ್ನ ಸರಿಯಾದ ರೀತಿಯಲ್ಲಿ ರಿಮೂವ್ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಮ ಬೇಸ್ ಚಕ್ರನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಯಾರೋ ಇಂಪಾರ್ಟೆಂಟ್ ಪರ್ಸನ್ ನಿಮ್ ಲೈಫಿಗೆ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಮತ್ತೆ ಯಾವ ಕೆಲ್ಸಕ್ಕೆ ಪ್ರಯಾಣ ಹೋಗ್ತೀರಾ, ಕೆಲಸ ಯಶಸ್ವಿ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಹೊಸ ಪ್ರೀತಿ ಬರುವಂತ ಸಾಧ್ಯತೆ ಇದೆ. ಏನೋ ಒಂದು ವಿನ್ನಿಂಗ್ ಮೂಮೆಂಟ್ ಬರುವಂತ ಸಾಧ್ಯತೆ ಇದೆ. ತುಂಬಾ ಪ್ರೀತಿ ಪಾತ್ರರು ನಿಮ್ಮ ಜೀವನಕ್ಕೆ ಬರುವಂತ ಸಾಧ್ಯತೆ ಇದೆ. ಯಾರೋ ನಿಮ್ಗೆ ಲವ್ ಗಿಫ್ಟ್ ಕೊಡುವಂತ, ಲವ್ವಿಂಗ್ ಗಿಫ್ಟ್ ಅಥವಾ ಲವ್ವೇ ಗಿಫ್ಟ್ ಆಗಿ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಏಳು ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಮೇ ಬಿ ಇವತ್ತೇ 7 ಇರೋದ್ರಿಂದ 7ನೇ ತಾರೀಕು ಇರಬಹುದು ಅಥವಾ ಜುಲೈ ತಿಂಗಳು ಕೂಡ ಇರಬಹುದು. ಏನೋ ಇಂಪಾರ್ಟೆಂಟ್ ಇದೆ. 34, 28, 44 ನಂಬರ್ ಕೂಡ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸೊ ಎಲ್ಲೋ ಒಂದು ಪ್ರಯಾಣ ಹೋಗ್ತೀರಾ, ಒಂದು ಗಾಡಿ ತಗೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ಸದ್ಯಕ್ಕೆ ನಿಮ್ ಜೀವನದಲ್ಲಿ ಏನ್ ಇಂಪಾರ್ಟೆಂಟು ಅದ್ರ ಕಡೆ ಗಮನನ ಕೊಡಿ. ನಿಮ್ಮ ಹತ್ರ ಏನಿದೆಯೋ ಅದರಿಂದ ಖುಷಿನ ಪಡಿ ಅನ್ನುವಂಥದ್ದು ಇದೆ. ಸೊ ಬೇರೆಯವ್ರ ಜೀವನದಲ್ಲಿ ಏನಾದ್ರೂ ನಡೀತಾ ಇರ್ಲಿ, ಅದ್ರ ಬಗ್ಗೆ ನಿಮ್ಗೆ ಬೇಕಾಗಿಲ್ಲ. ನಿಮ್ಮ ಲೈಫನ್ನ ಹೇಗೆ ಸರಿಪಡಿಸ್ಕೊಳ್ಬೇಕು, ನಿಮ್ಮ ಲೈಫನ್ನ ಹೇಗೆ ಅಪ್ಗ್ರೇಡ್ ಮಾಡ್ಕೊಳ್ಬೇಕು, ಇದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಟ್ರೆ ಬೆಟರ್ ಇರುತ್ತೆ ಅನ್ನುವಂಥದ್ದು ಇದೆ. ಇಲ್ಲಿ ಸಾಕಷ್ಟು ಯಶಸ್ಸನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ. ಎಸ್, ಪ್ರಯಾಣ ಹೋಗ್ತೀರಾ, ಅದೇ ಬರ್ತಾ ಇದೆ. ಸೊ ಈಗ ಇಲ್ಲಿ 3 ಕಾರ್ಡ್ ಇಡೋಣ, ನೋಡೋಣ. ಮೊದಲನೇದು ಎರಡನೇದು ಬಾಟಮ್ ಆಫ್ ದಿ ಡೆಕ್ ರಿಫ್ಲೆಕ್ಷನ್ ಇದೆ. ಸೊ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರೋ ಅದ್ರ ಬಗ್ಗೆ ಗಮನನ ಕೊಡಿ. ಹೊಸ ಜೀವನ ನಿಮ್ಗೋಸ್ಕರ ಕಾಯ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಏನೇ ಮಾಡೋದಿದ್ರು ಯೋಚನೆ ಮಾಡಿ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಇದೆ. ಡಿವೈನ್ ಗೈಡೆನ್ಸ್ ನಿಮ್ ಜೊತೆ ಯಾವಾಗ್ಲೂ ಇರುತ್ತೆ. ಒಂದೊಳ್ಳೆ ನಿರ್ಧಾರ ತಗೊಂಡಿದ್ದೀರಾ, ಹಾಗೆ ಮುಂದುವರಿರಿ ಅನ್ನುವಂಥದ್ದು ಇದೆ.
ಮೊದಲನೇದು ಯಾರು ಆಯ್ಕೆ ಮಾಡಿದೀರಾ? ಸೊ ಕರೇಜ್ ಅಂಡ್ ಪ್ರಾಮಿಸ್ ಆಫ್ ಫ್ಯೂಚರ್ ಅನ್ನುವಂಥದ್ದು. ಶಕ್ತಿ ಗಣಪತಿಯ ಆಶೀರ್ವಾದ ನಿಮ್ಮ ಮೇಲೆ ಇದೆ ಅನ್ನುವಂಥದ್ದು. 50 ಮತ್ತೆ 8 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಸೊ ಇಲ್ಲಿ ನಂಗೆ ಶಕ್ತಿ ದೇವತೆ ಪ್ರತ್ಯಂಗಿರ ದೇವಿ ಇರ್ಬೋದು, ಅಂಗಳ ಪರಮೇಶ್ವರಿ ದೇವಿ ಇರ್ಬೋದು, ಚಾಮುಂಡೇಶ್ವರಿ ಇರ್ಬೋದು, ಅಥವಾ ನೀವು ನಂಬಿರುವಂತಹ ಯಾವುದೇ ಶಕ್ತಿ ದೇವತೆ ಇರ್ಬೋದು, ಆ ದೇವಿಯ ಆಶೀರ್ವಾದ ಇದೆ. ಗಣೇಶ ಆಲ್ರೆಡಿ ನಿಮ್ಮ ಜೀವನದಲ್ಲಿ ಇದ್ದಂತ ರಾಕ್ಷಸರನ್ನ ಅಂತ್ಯ ಮಾಡಿ ಆಗಿದೆ. ಇದೊಂದು ವಿಶೇಷ ವಿಜಯ ಯಾತ್ರೆ ಗಣೇಶಂದು. ಸೊ ಹಾಗಾಗಿ ನಿಮ್ಗೆ ಎಲ್ಲಾ ಲಕ್ಕನ್ನು ಕೊಟ್ಟು ನಿಮ್ ಶತ್ರುಗಳನ್ನೆಲ್ಲರನ್ನು ನಾಶ ಮಾಡಿ ನಿಮ್ಗೆ ಆಶೀರ್ವಾದ ಮಾಡಿ ಗಣೇಶ ಹೊಟ್ಟಿದ್ದಾರೆ ನಿಮ್ಮ ಫ್ಯೂಚರ್ನ ಬೆಟರ್ ಮಾಡೋದಕ್ಕೆ. ಸೊ ಹಾಗಾಗಿ ತಲೆ ಕೆಡ್ಸ್ಕೊಳ್ಬೇಡಿ, ನಿಮ್ಮ ಫ್ಯೂಚರ್ ತುಂಬಾ ಚೆನ್ನಾಗಿದೆ. ನಿಮ್ಮ ಶತ್ರುಗಳೆಲ್ಲರೂ ಕೂಡ ದೂರ ಆಗ್ತಾರೆ ಅನ್ನೋದಕ್ಕಿಂತ ಇಲ್ಲ ಆಗ್ತಾರೆ ಅನ್ನುವಂಥದ್ದು ಇದೆ. ಸೊ ಸ್ಪಿರಿಚುವಲ್ ಪ್ರಾಕ್ಟೀಸ್ ಮತ್ತೆ ಜಾಯ್ ಇದೆ. 1947 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಆಧ್ಯಾತ್ಮಿಕ ಮಾರ್ಗದಲ್ಲಿ ಇದ್ದೀರಾ. ಒಂದಷ್ಟು ಖುಷಿಯಾಗಿ ಮಾಡಿ, ಖುಷಿಯಾಗಿ ಪೂಜೆ ಮಾಡಿ, ದೇವ್ರ ಪೂಜೆ ಮಾಡ್ಬೇಕಾದ್ರೆ ನೆಮ್ಮದಿಯಿಂದ ತೃಪ್ತಿಯಿಂದ ಮಾಡಿ ಅನ್ನುವಂಥದ್ದು ಇದೆ. ನಿಮ್ಮ ಔರನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಶಿವಾಲಯಕ್ಕೆ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಶಿವನಿಗೆ ರುದ್ರಾಭಿಷೇಕನ ಮಾಡಿಸಿ, ಇದರಿಂದ ಕೂಡ ನಿಮ್ಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಮೂರನೇದು ಯಾರು ಆಯ್ಕೆ ಮಾಡಿದೀರಾ? ಸೊ ಮೂರನೇ ಚಕ್ರ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಬಿಸ್ನೆಸ್ ಅಲ್ಲಿ ಸಾಕಷ್ಟು ಅಚೀವ್ಮೆಂಟ್ ನ ಮಾಡ್ತೀರಾ. ನಿಮ್ಮ ಹೊಟ್ಟೆಯ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ನಿಮ್ಮ ಹೊಟ್ಟೆಯ ಭಾಗನ ಹೀಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಸಾಕಷ್ಟು ಅಚೀವ್ಮೆಂಟ್ ನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. 2342 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಸಿದ್ಧಿ ಬುದ್ಧಿ ಸಮೇತ ವಿದ್ಯಾ ವಿನಾಯಕ ಗಣೇಶ ನಿಮ್ಗೆ ಹೆಚ್ಚಿನ ಯಶಸ್ಸಿನ ಆಶೀರ್ವಾದನ ಕೊಡ್ತಾ ಇದ್ದಾರೆ. ಸೊ ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ. ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ಟೇಕ್ ಕೇರ್, ಬಾಯ್.